ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಜಪಾನಿನ ರಾಜಧಾನಿ ಯಾವುದು? ಆಪ್ಷನ್ ಎ ಟೋಕಿಯೋ, ಆಪ್ಷನ್ ಬಿ ವಾಷಿಂಗ್ಟನ್, ಆಪ್ಷನ್ ಸಿ ಬ್ಯಾಂಕಾಕ್, ಆಪ್ಷನ್ ಡಿ ಬೀಜಿಂಗ್. ಸರಿಯಾದ ಉತ್ತರ ಆಪ್ಷನ್ ಎ ಟೋಕಿಯೋ ಜಪಾನಿನ ರಾಜಧಾನಿ. ಎರಡನೆಯ ಪ್ರಶ್ನೆ, 2025 ಪ್ರಕಾರ ವಿಶ್ವದ ಅತ್ಯಂತ ಶ್ರೀಮಂತ ದೇಶ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ಲಕ್ಸೆಂಬರ್ಗ್, ಆಪ್ಷನ್ ಬಿ ಸಿಂಗಾಪುರ್, ಆಪ್ಷನ್ ಸಿ ಐರ್ಲೆಂಡ್, ಆಪ್ಷನ್ ಡಿ ಮಕಾವು. ಸರಿಯಾದ ಉತ್ತರ ಆಪ್ಷನ್ ಎ ಲಕ್ಸೆಂಬರ್ಗ್ ಅನ್ನು ವಿಶ್ವದ ಅತ್ಯಂತ ಶ್ರೀಮಂತ ದೇಶ ಎಂದು ಕರೆಯುತ್ತಾರೆ. ಮೂರನೆಯ ಪ್ರಶ್ನೆ, ಧೂಳಿನ ವಾತಾವರಣದಲ್ಲಿ ಕೆಲಸ ಮಾಡುವವರಿಗೆ ಯಾವ ಸಮಸ್ಯೆ ಬರುತ್ತದೆ? ಆಪ್ಷನ್ ಎ ಅಸ್ತಮಾ, ಆಪ್ಷನ್ ಬಿ ಕೆಮ್ಮು ಗಂಟಲು ಕೆರೆತ, ಆಪ್ಷನ್ ಸಿ ಚರ್ಮದ ಸಮಸ್ಯೆ, ಆಪ್ಷನ್ ಡಿ ಹೃದಯ ಸಮಸ್ಯೆ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಅಸ್ತಮಾ, ಕೆಮ್ಮು ಮತ್ತು ಗಂಟಲು ಕೆರೆತ, ಚರ್ಮದ ಸಮಸ್ಯೆ ಮತ್ತು ಹೃದಯ ಸಮಸ್ಯೆ ಬರುತ್ತದೆ. ನಾಲ್ಕನೆಯ ಪ್ರಶ್ನೆ, ವಿರಾಟ್ ಕೊಹ್ಲಿ ಅವರು ಯಾವ ನಗರದಲ್ಲಿ ಜನಿಸಿದರು? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ದೆಹಲಿ, ಆಪ್ಷನ್ ಸಿ ಮಹಾರಾಷ್ಟ್ರ, ಆಪ್ಷನ್ ಡಿ ಮಧ್ಯಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಬಿ ದೆಹಲಿ. ಐದನೆಯ ಪ್ರಶ್ನೆ, ಪಪ್ಪಾಯ ತಿಂದ ನಂತರ ನಾವು ಯಾವ ಹಣ್ಣನ್ನು ತಿನ್ನಬಾರದು? ಆಪ್ಷನ್ ಎ ಮಾವಿನ ಹಣ್ಣು, ಆಪ್ಷನ್ ಬಿ ಸಪೋಟ ಹಣ್ಣು, ಆಪ್ಷನ್ ಸಿ ಸೇಬು ಹಣ್ಣು, ಆಪ್ಷನ್ ಡಿ ನಿಂಬೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ನಿಂಬೆ ಹಣ್ಣು ತಿನ್ನಬಾರದು. ಆರನೆಯ ಪ್ರಶ್ನೆ, ತುಳಸಿ ರಸವನ್ನು ಮೂಗಿನಲ್ಲಿ ಹಾಕಿಕೊಂಡರೆ ಯಾವ ಸಮಸ್ಯೆ ಕಡಿಮೆಯಾಗುತ್ತದೆ? ಆಪ್ಷನ್ ಎ ಹೊಟ್ಟೆಯ ಸಮಸ್ಯೆ, ಆಪ್ಷನ್ ಬಿ ತಲೆನೋವು, ಆಪ್ಷನ್ ಸಿ ಹೃದಯ ಸಮಸ್ಯೆ, ಆಪ್ಷನ್ ಡಿ ಕಫದ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕಫದ ಸಮಸ್ಯೆ ಕಡಿಮೆಯಾಗುತ್ತದೆ. ಏಳನೆಯ ಪ್ರಶ್ನೆ, ಏನನ್ನು ಹೆಚ್ಚಾಗಿ ಸೇವಿಸಿದರೆ ರಕ್ತನಾಳ ಬ್ಲಾಕ್ ಆಗುತ್ತದೆ? ಆಪ್ಷನ್ ಎ ಸಕ್ಕರೆ, ಆಪ್ಷನ್ ಬಿ ಉಪ್ಪು, ಆಪ್ಷನ್ ಸಿ ಎಣ್ಣೆ ಪದಾರ್ಥ, ಆಪ್ಷನ್ ಡಿ ಮಾಂಸಾಹಾರ. ಸರಿಯಾದ ಉತ್ತರ ಆಪ್ಷನ್ ಬಿ ಉಪ್ಪು ಮತ್ತು ಆಪ್ಷನ್ ಸಿ ಎಣ್ಣೆ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಿದರೆ ರಕ್ತನಾಳ ಬ್ಲಾಕ್ ಆಗುತ್ತದೆ. ಎಂಟನೆಯ ಪ್ರಶ್ನೆ, ವಾತ ಮತ್ತು ಪಿತ್ತ ದೋಷಗಳನ್ನು ಸಮತೋಲನಗೊಳಿಸುವ ತರಕಾರಿ ಯಾವುದು? ಆಪ್ಷನ್ ಎ ಕ್ಯಾರೆಟ್, ಆಪ್ಷನ್ ಬಿ ಸೌತೆಕಾಯಿ, ಆಪ್ಷನ್ ಸಿ ಬೀನ್ಸ್, ಆಪ್ಷನ್ ಡಿ ಸಿಹಿಗೆಣಸು. ಸರಿಯಾದ ಉತ್ತರ ಆಪ್ಷನ್ ಬಿ ಸೌತೆಕಾಯಿ ಮತ್ತು ಆಪ್ಷನ್ ಡಿ ಸಿಹಿಗೆಣಸು. ಒಂಬತ್ತನೆಯ ಪ್ರಶ್ನೆ, ಹೆಚ್ಚು ಹಸಿ ಮೆಣಸಿನಕಾಯಿ ಬಳಸುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಜೀರ್ಣಕಾರಿ ಸಮಸ್ಯೆ, ಆಪ್ಷನ್ ಬಿ ಹೊಟ್ಟೆ ಉರಿ, ಆಪ್ಷನ್ ಸಿ ಅಲರ್ಜಿ, ಆಪ್ಷನ್ ಡಿ ಮಲಬದ್ಧತೆ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಹೆಚ್ಚು ಹಸಿಮೆಣಸಿನಕಾಯಿ ಬಳಸುವುದರಿಂದ ಜೀರ್ಣಕಾರಿ ಸಮಸ್ಯೆ, ಹೊಟ್ಟೆ ಉರಿ, ಅಲರ್ಜಿ ಮತ್ತು ಮಲಬದ್ಧತೆ ಉಂಟಾಗುತ್ತದೆ. ಹತ್ತನೆಯ ಪ್ರಶ್ನೆ, ಭಾರತದಲ್ಲಿ ಸಾರ್ವತ್ರಿಕ ರಜೆ ಎಂದು ಯಾವ ದಿನವನ್ನು ಘೋಷಣೆ ಮಾಡಲಾಗಿದೆ? ಆಪ್ಷನ್ ಎ ಭಾನುವಾರ, ಆಪ್ಷನ್ ಬಿ ಶನಿವಾರ, ಆಪ್ಷನ್ ಸಿ ಸೋಮವಾರ, ಆಪ್ಷನ್ ಡಿ ಗುರುವಾರ. ಸರಿಯಾದ ಉತ್ತರ ಆಪ್ಷನ್ ಎ ಭಾನುವಾರ. 11ನೆಯ ಪ್ರಶ್ನೆ, ಮಿಲಿಟರಿಯಲ್ಲಿ ನಂಬರ್ 1 ಸ್ಥಾನದಲ್ಲಿ ಇರುವಂತಹ ದೇಶ ಯಾವುದು? ಆಪ್ಷನ್ ಎ ಜಪಾನ್,
ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಅಮೇರಿಕಾ. ಸರಿಯಾದ ಉತ್ತರ ಆಪ್ಷನ್ ಡಿ ಅಮೇರಿಕಾ. 12ನೆಯ ಪ್ರಶ್ನೆ, ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಚಿನ್ನವನ್ನು ಬಳಸುವ ದೇಶ ಯಾವುದು? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಬ್ರೆಜಿಲ್, ಆಪ್ಷನ್ ಡಿ ಅಮೇರಿಕಾ. ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ. 13ನೇ ಪ್ರಶ್ನೆ, ಕೂದಲು ಉದುರುವುದು ನಿಲ್ಲಲು ಯಾವ ಹಣ್ಣು ತುಂಬ ಉತ್ತಮ? ಆಪ್ಷನ್ ಎ ಮಾವಿನ ಹಣ್ಣು, ಆಪ್ಷನ್ ಬಿ ದಾಳಿಂಬೆ ಹಣ್ಣು, ಆಪ್ಷನ್ ಸಿ ನೆಲ್ಲಿಕಾಯಿ, ಆಪ್ಷನ್ ಡಿ ಕಲ್ಲಂಗಡಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ನೆಲ್ಲಿಕಾಯಿ. 14ನೆಯ ಪ್ರಶ್ನೆ, ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾವನ್ನು ನಾಶಪಡಿಸಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ ಎ ಬೆಳ್ಳುಳ್ಳಿ, ಆಪ್ಷನ್ ಬಿ ಪುದೀನ, ಆಪ್ಷನ್ ಸಿ ತುಳಸಿ, ಆಪ್ಷನ್ ಡಿ ಬೇವು. ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳುಳ್ಳಿ ಮತ್ತು ಆಪ್ಷನ್ ಸಿ ತುಳಸಿಯನ್ನು ಸೇವಿಸುವುದರಿಂದ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾ ನಾಶವಾಗುತ್ತದೆ. 15ನೆಯ ಪ್ರಶ್ನೆ, ಹೆಚ್ಚು ಚಹಾ ಕುಡಿಯುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ ಎ ಹೃದಯ ಸಮಸ್ಯೆ, ಆಪ್ಷನ್ ಬಿ ನಿದ್ರಾಹೀನತೆ, ಆಪ್ಷನ್ ಸಿ ಕಬ್ಬಿಣಾಂಶದ ಕೊರತೆ, ಆಪ್ಷನ್ ಡಿ ಮೂಳೆಗಳ ಸಮಸ್ಯೆ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಹೃದಯ ಸಮಸ್ಯೆ, ನಿದ್ರಾಹೀನತೆ, ಕಬ್ಬಿಣಾಂಶದ ಕೊರತೆ ಮತ್ತು ಮೂಳೆಗಳ ಸಮಸ್ಯೆ ಉಂಟಾಗುತ್ತದೆ. 16ನೇ ಪ್ರಶ್ನೆ, ಯಾವ ರಕ್ತದ ಗುಂಪಿನ ಜನರಿಗೆ ಸೊಳ್ಳೆಗಳು ಹೆಚ್ಚಾಗಿ ಕಚ್ಚುತ್ತವೆ? ಆಪ್ಷನ್ ಎ ಓ ರಕ್ತದ ಗುಂಪು, ಆಪ್ಷನ್ ಬಿ ಎ ರಕ್ತದ ಗುಂಪು, ಆಪ್ಷನ್ ಸಿ ಎ ಬಿ ರಕ್ತದ ಗುಂಪು, ಆಪ್ಷನ್ ಡಿ ಬಿ ರಕ್ತದ ಗುಂಪು. ಸರಿಯಾದ ಉತ್ತರ ಆಪ್ಷನ್ ಎ ಓ ರಕ್ತದ ಗುಂಪು. 17ನೇ ಪ್ರಶ್ನೆ, ಹೆಚ್ಚಾಗಿ ಅನ್ನವನ್ನು ತಿನ್ನುವುದರಿಂದ ಯಾವ ರೋಗ ಬರಬಹುದು? ಆಪ್ಷನ್ ಎ ಮಧುಮೇಹ, ಆಪ್ಷನ್ ಬಿ ರಕ್ತದೊತ್ತಡ, ಆಪ್ಷನ್ ಸಿ ಹೃದಯ ಸಮಸ್ಯೆ, ಆಪ್ಷನ್ ಡಿ ತೂಕ ಹೆಚ್ಚಳ. ಸರಿಯಾದ ಉತ್ತರ ಆಪ್ಷನ್ ಎ ಮಧುಮೇಹ ಮತ್ತು ಆಪ್ಷನ್ ಡಿ ತೂಕ ಹೆಚ್ಚಳ. 18ನೇ ಪ್ರಶ್ನೆ, ಚಹಾವನ್ನು ಕಂಡುಹಿಡಿದಂತಹ ಮೊಟ್ಟ ಮೊದಲ ದೇಶ ಯಾವುದು? ಆಪ್ಷನ್ ಎ ನೆದರ್ಲ್ಯಾಂಡ್, ಆಪ್ಷನ್ ಬಿ ಗ್ರೀನ್ಲ್ಯಾಂಡ್, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ. 19ನೇ ಪ್ರಶ್ನೆ, ಬೆಳ್ಳಿಯ ಉಂಗುರ ಧರಿಸುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಉತ್ತಮ ಆರೋಗ್ಯ, ಆಪ್ಷನ್ ಬಿ ಅದೃಷ್ಟ, ಆಪ್ಷನ್ ಸಿ ಒತ್ತಡ ನಿವಾರಣೆ, ಆಪ್ಷನ್ ಡಿ ಆರ್ಥಿಕ ಲಾಭ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು ಉತ್ತಮ ಆರೋಗ್ಯ, ಅದೃಷ್ಟ, ಒತ್ತಡ ನಿವಾರಣೆ ಮತ್ತು ಆರ್ಥಿಕ ಲಾಭ ಉಂಟಾಗುತ್ತದೆ. 20ನೆಯ ಪ್ರಶ್ನೆ, ಉಸಿರಾಟದ ತೊಂದರೆಗಳನ್ನು ನಿವಾರಿಸಲು ಏನು ಸೇವಿಸಿದರೆ ಉತ್ತಮ? ಆಪ್ಷನ್ ಎ ಬೆಲ್ಲ, ಆಪ್ಷನ್ ಬಿ ಜೇನುತುಪ್ಪ, ಆಪ್ಷನ್ ಸಿ ಮೂಲಂಗಿ, ಆಪ್ಷನ್ ಡಿ ಬೆಳ್ಳುಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳ್ಳುಳ್ಳಿ ಸೇವಿಸುವುದರಿಂದ ಉಸಿರಾಟದ ತೊಂದರೆಗಳು ನಿವಾರಣೆಯಾಗುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.